ಕೊಡಗು ಜಿಲ್ಲಾ ಮಟ್ಟದ 15ನೇ ವರ್ಷದ ರೋಮನ್ ಕ್ಯಾಥೋಲಿಕ್ ಕ್ರೀಡೋತ್ಸವ, ಟೆನ್ನಿಸ್ ಬಾಲ್, ಕ್ರಿಕೆಟ್ ಪಂದ್ಯಾವಳಿ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಏಪ್ರಿಲ್ 18 ಮತ್ತು 19ರಂದು ಪೊನ್ನಂಪೇಟೆ ತಾಲೂಕಿನ ತಿತಿಮತಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಾನ್ಸನ್ ಪಿಂಟೋ, ಅಸೋಸಿಯೇಷನ್ ಪಾಲಿಬೆಟ್ಟದ ಲೂರ್ದ್ ಮಾತೆಯ ಚರ್ಚ್, ತಿತಿಮತಿಯ ಫಾತಿಮಾ ಮಾತೆಯ ಚರ್ಚ್ ಇವರ ಸಂಯುಕ್ತಾಶ್ರಯದಲ್ಲಿ ಕ್ರೀಡಾಕೂಟ ನಡೆಯಲಿದೆ. ಇದರಲ್ಲಿ ಜಿಲ್ಲಾ ವ್ಯಾಪ್ತಿಯ ಧರ್ಮ ಕೇಂದ್ರಗಳ ಕ್ರೈಸ್ತ ಬಾಂಧವರು ಪಾಲ್ಗೊಳ್ಳಲಿರುವುದಾಗಿ ತಿಳಿಸಿದರು. ಕ್ರೀಡೋತ್ಸವದ ಉದ್ಘಾಟನಾ ಸಮಾರಂಭ ಏಪ್ರಿಲ್ 18ರಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ. ಸಭಾ ಕಾರ್ಯಕ್ರಮವನ್ನು ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಲಿದ್ದು, ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ರೆವರೆಂಡ್ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಎಸ್ಜೆ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು. ಸಮಾರೋಪ ಸಮಾರಂಭ ಏಪ್ರಿಲ್ 19ರಂದು ಸಂಜೆ ನಡೆಯಲಿದೆ. ಇದರಲ್ಲಿ ವಿರಾಜಪೇಟೆ ಸಂತ ಅನ್ನಮ್ಮ ಚರ್ಚ್ನ ಗುರುಗಳಾದ ರೆವರೆಂಡ್ ಫಾದರ್ ಜೇಮ್ಸ್ ಡೊಮಿನಿಕ್, ಮಡಿಕೇರಿ ಸಂತ ಮೈಕಲರ ಚರ್ಚ್ನ ರೆವರೆಂಡ್ ಫಾದರ್ ದೀಪಕ್ ಪಾಲ್ಗೊಳ್ಳಲಿದ್ದಾರೆಂದರು. ಕ್ಯಾಥೋಲಿಕ್ ಅಸೋಸಿಯೇಷನ್ನ 15ನೇ ವರ್ಷದ ಒಂದು ಕ್ರೀಡಾಕೂಟ ಈ ವರ್ಷ ಪಾಲಿಬೆಟ್ಟದ ಸಂತ ಫಾತಿಮಾ ಮಾತೆ ದೇವಾಲಯ ಮತ್ತು ಲೂರ್ದ್ ಮಾತೆ ದೇವಾಲಯ ಇವರ ಸಹಯೋಗದೊಂದಿಗೆ ತಿತಿಮತಿಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪೊನ್ನಂಪೇಟೆ ತಾಲೂಕು ಒಂದು 15ನೇ ವರ್ಷದ ಕ್ರೀಡಾಕೂಟವಾಗಿದ್ದು 15ನೇ ವಿಶ್ವಾಸ ವರ್ಷದ ಕೊಡಗು ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟದಲ್ಲಿ ಕ್ರೀಡೋತ್ಸವ ಮತ್ತು ಟೆನ್ನಿಸ್ ಬಾಲ್ ಪಂದ್ಯಾವಳಿ ನಡೆಯಲಿಕ್ಕಿದೆ ಮತ್ತು ಸಾಧಕರಿಗೆ ಸನ್ಮಾನ ಕೂಡ ನಡೀತದೆ. ಈ ಒಂದು ಕ್ರೀಡಾಕೂಟದ ಕ್ರಿಕೆಟ್ ಪಂದ್ಯಾವಳಿಗೆ ಮೊದಲ ಬಹುಮಾನವಾಗಿ 50,000 ನಗದು, ದ್ವಿತೀಯ ಬಹುಮಾನವಾಗಿ 30,000 ನಗದು ಮತ್ತು ತೃತೀಯ ಬಹುಮಾನ ಮತ್ತು 4ನೇ ಬಹುಮಾನ ಕೂಡ ಇದೆ. ಅಲ್ಲದೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಅಂಗಜಗ್ಗಾಟ ಮತ್ತು ಮಹಿಳೆಯರಿಗೆ ಥ್ರೋಬಾಲ್ ಕ್ರೀಡಾಕೂಟ ಕೂಡ ನಡೆಯಲಿಕ್ಕಿದೆ. ಸುಮಾರು ಕೊಡಗು ಜಿಲ್ಲೆಯ 23 ಧರ್ಮ ಕೇಂದ್ರಗಳಿಂದ 23 ತಂಡಗಳು ಭಾಗವಹಿಸುವ ಒಂದು ಕಾರ್ಯಕ್ರಮವಾಗಿದ್ದು, ಈ ಒಂದು ಮುಖ್ಯ 18ನೇ ತಾರೀಕು ಒಂದು ಉದ್ಘಾಟನಾ ಸಮಾರಂಭದ ಒಂದು ನಡೆಯಲಿಕ್ಕಿದೆ. ಆ ಸಮಾರಂಭದಲ್ಲಿ ಮೈಸೂರು ಧರ್ಮ ಕ್ಷೇತ್ರದ ಧರ್ಮಾಧ್ಯಕ್ಷರಾದ ಫ್ರಾನ್ಸಿಸ್ ಸೆರಾವೋ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಶಾಸಕರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಎಎಸ್ ಪೊನ್ನಣ್ಣರವರು ಕೂಡ ಆಗಮಿಸಲಿದ್ದಾರೆ. ಸಭಾ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಧ್ಯಕ್ಷತೆಯನ್ನು ರೋಮನ್ ಕ್ಯಾಥೋಲಿಕ್ ಅಧ್ಯಕ್ಷರಾದ ಜಾನ್ಸನ್ ಪಿಂಟೋ ವಹಿಸಲಿದ್ದು, ಸ್ಥಳೀಯ ಲೂರ್ದ್ ಮಾತೆಯ ಧರ್ಮಗುರುಗಳಾದಂಥ ಮರಿಯರಾಜ್ ಜಾರ್ಜ್ ಅವರು ಧ್ವಜಾರೋಹಣವನ್ನು ನಿರ್ವಹಿಸಲಿದ್ದಾರೆ. ಕ್ರಿಕೆಟ್ ಪಂದ್ಯದ ಉದ್ಘಾಟನೆಯನ್ನು ಸಿಬಿ ಪವನ್ ಮತ್ತು ಚಕ್ಕುಡಿರ ಕಾರ್ಯಕ್ರಮ ಅವರು ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಜೇಮ್ಸ್ ಡೊಮಿನಿಕ್ ಶ್ರೇಷ್ಠ ಗುರುಗಳು, ಸಂತ ಅನ್ನಮ್ಮ ದೇವಾಲಯ, ಗಿಲ್ಬರ್ಟ್ ಡಿಸಿಲ್ವಾ ನಿರ್ಮಲ ಮಾತೆ ದೇವಾಲಯ ಅಡ್ಡಿಗಳು, ಮೊದಲನೇ ಮುಖ್ಯ ಸಂತ ಅಂತೋನಿಯವರ ದೇವಾಲಯ ಮಂತ್ರಿ, ಫಾದರ್ ಅವಿನಾಶ್ ಗೋರಲಿ ಸಮಾಜಪೇಟೆ, ಅರುಣ್ ಮಂಚಯ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರ ಸಂಸ್ಥೆ ಕರ್ನಾಟಕ ಸರ್ಕಾರ, ಧರ್ಮಜ ಉತ್ತಪ್ಪ ಅಧ್ಯಕ್ಷರು, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಯೋಜನೆ ಕೊಡಗು ಜಿಲ್ಲೆ, ಕಾಟು ಮುನ್ನಪ್ಪ ಜಿಲ್ಲಾ ಕಾಂಗ್ರೆಸ್ ವಕ್ತಾರರು, ವಿಲ್ಸನ್ ಉದ್ಯಮಿಗಳು, ಮುಂಜಿನೆಮ್ಮೆ ಅಧ್ಯಕ್ಷರು ಚೇಂಬರ್ ಥಾಮಸ್ ಪಾಲಿಬೆಟ್ಟ, ನವೀನ್ ಎಚ್ ವಲಯ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಪ್ರಸನ್ನ ಅಧ್ಯಕ್ಷರು ಎಸ್ಎಂಡಿಸಿ, ಎಸ್ಡಿಎಂಸಿ ಬಿಎಂಸಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ, ಸೆರಿಲ್ ಮೋರ್ಸ್ ಅಧ್ಯಕ್ಷರು ಜಿಲ್ಲೆಯಲ್ಲಿ ಪತ್ತಿನ ಸಹಕಾರ ಸಂಘ ಮಡಿಕೇರಿ, ಅಗಸ್ಟಿನ್ ಜಯರಾಜ್ ಮಾಲೀಕರು ಮದರ್ ಗೋಟಿ ರೆಸಾರ್ಟ್ ಮಡಿಕೇರಿ. ಅದೇ ರೀತಿ ಕೆಸಿ ಕರಂಬೆ ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ 19/4/2020 ಭಾನುವಾರ ಸಂಜೆ 4:30 ಗಂಟೆಗೆ ಶ್ರೇಷ್ಠ ಗುರುಗಳಾದ ಸಂತ ಅನ್ನಮ್ಮ ದೇವಾಲಯದ ಜೇಮ್ಸ್ ಡೊಮಿನಿಕ್ ಅವರ ಮಡಿಕೇರಿ ಸಂತ ಮೈಕಲರ ದೇವಾಲಯದ ಶ್ರೇಷ್ಠ ಗುರುಗಳಾದ ಫಾದರ್ ದೀಪಕ್ ಅವರ ನೇತೃತ್ವದಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಆ ದಿನದ ಕಾರ್ಯಕ್ರಮಕ್ಕೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮುಂದನ್ ಗೌಡ ಅವರು ಆಗಮಿಸಲಿದ್ದು, ಅಧ್ಯಕ್ಷತೆಯನ್ನು ತಾಲೂಕು ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಸಂಬಂಧಪಟ್ಟ ಹಾಗೆ ಕೊಡಗು ಜಿಲ್ಲೆಯಲ್ಲಿದೆ. ಈ ಎಲ್ಲಾ ಚರ್ಚ್ಗಳ ಸಹಭಾಗಿತ್ವ ಈ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 14 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತೀವಿ. ಇದರಲ್ಲಿ ಮುಖ್ಯ ಉದ್ದೇಶ ಕ್ರೈಸ್ತ ಸಮುದಾಯವನ್ನು ನಾವು ಒಂದೇ ವೇದಿಕೆಯಲ್ಲಿ ಸೇರಿಸಬೇಕು ಮತ್ತು ಅವರೆಲ್ಲರೂ ಒಂದು ಪರಸ್ಪರ ಸಂಬಂಧಗಳು ಇಟ್ಕೋಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ಕ್ರೀಡಾ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಮೂಲಕ ಈಗಾಗಲೇ ನಮ್ಮ
ಸಂಸ್ಥೆಯು ಜಿಲ್ಲೆಯಾದ್ಯಂತ ಪ್ರಸಿದ್ಧಿಗೆ ಬಂದಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಜಾನ್ಸನ್ ಬೆಂಗಳೂರು ಅದಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಸಮಾಜಮುಖಿಯಾದ ಅನೇಕ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಅಂದರೆ ನಿರ್ವಸತಿಗರಿಗೆ ವಸತಿ ಸೌಲಭ್ಯ ಮಾಡಿಕೊಡೋದು, ಆಮೇಲೆ ಅನಾರೋಗ್ಯ ಬಾಧಿತರಿಗೆ ಅನಾರೋಗ್ಯಕ್ಕೆ ಅವರಿಗೆ ಸಹಾಯ ಮಾಡೋದು, ಹಾಗೆ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಕುಂದುಕೊರತೆಗಳನ್ನು ಎತ್ತಿ ತೋರಿಸಿ ಅದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಸ್ಪಂದಿಸ್ತಾ ಇದ್ದೀವಿ. ಹೀಗೆ ಸಮಾಜಮುಖಿಯಾದ ಕೆಲಸಗಳನ್ನ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಗೋಷ್ಠಿಯಲ್ಲಿ ಕೊಡಗು ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಗೌರವಾಧ್ಯಕ್ಷ ಜೋಕಿಮ್ ವಾಜ್, ಜಿಲ್ಲಾ ಉಪಾಧ್ಯಕ್ಷ ಜೋಕಿಮ್ ರಾಡ್ರಿಗಸ್, ಕಾರ್ಯಾಧ್ಯಕ್ಷ ವಿ.ಎ. ಲಾರೆನ್ಸ್, ಅಸೋಸಿಯೇಷನ್ನ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಶಾಲು ಮೊನ್, ಸೋಮರ್ಪೇಟೆ ಘಟಕದ ಅಧ್ಯಕ್ಷ ಡೆನ್ಸಿಲ್ ವರ್ಗೀಸ್ ಪಾಲ್ಗೊಂಡಿದ್ದರು.